ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದೇ ಆತನ ಚಿತ್ತವಾಗಿದೆ. ಹಲ್ಲೆಲೂಯ. ಹಾಗಾದ್ರೆ ಎಲ್ಲರೂ ಸತ್ಯವನ್ನ ತಿಳ್ಕೊಳ್ಬೇಕು, ಎಲ್ಲರೂ ಕೂಡ ಯೇಸುವನ್ನ ನಂಬಬೇಕು, ಎಲ್ಲರೂ ದೇವರ ಕಡೆ ತಿರುಗಬೇಕು. ಸತ್ಯ ಅಂದ್ರೆ ಏನು? ವಚನ ಹೇಳ್ತದೆ, ಎಲ್ಲರೂ ಸತ್ಯದ ಜ್ಞಾನಕ್ಕೆ ಸೇರಬೇಕಂತೆ. ಎಲ್ಲರೂ ಸತ್ಯದ ಜ್ಞಾನಕ್ಕೆ ಸೇರಬೇಕು. ಹಾಗಾದ್ರೆ ಸತ್ಯ ಅಂದ್ರೆ ಏನು? ಸುಳ್ಳು ಹೇಳ್ದಾರದೆ ಸತ್ಯ ಅಂತೀರಾ? ಇಲ್ಲ. ಸತ್ಯ ಅಂದ್ರೆ ನಿನ್ನ ಕರ್ತನನ್ನ ತಿಳ್ಕೊಳ್ಳೋದೇ ಸತ್ಯ. ನಿನ್ ದೇವರು ಯಾರು ಅನ್ನೋದು ನೀನ್ ಅರ್ಥ ಮಾಡ್ಕೊಳ್ಳೋದೇ ಸತ್ಯ. ಅಂದ್ರೆ ಸತ್ಯ ಏಕ ದೇವರೇ ಕ್ರಿಸ್ತನು. ಆತನ ಬಗ್ಗೆ ಅರ್ಥ ಮಾಡ್ಕೊಳ್ಳೋದೇ ಸತ್ಯ. ಅರ್ಥ ಆಯ್ತಾ? ಯೇಸು ಕ್ರಿಸ್ತನ ನಿಜವಾಗಿ ಅರ್ಥ ಮಾಡಿಕೊಳ್ಳುವಂತ ಸತ್ಯದ ಜ್ಞಾನ ನಿನ್ನಲ್ಲಿ ಇಲ್ಲದಿದ್ರೆ ನೀನು ಇನ್ನೂ ಕೂಡ ಕತ್ತಲೆಯಲ್ಲಿ ಅಜ್ಞಾನದಲ್ಲಿ ಇದ್ದೀಯ ಅಂತ ಅರ್ಥ. ಇವತ್ತು ಅನೇಕ ಜನ ಯಾಕೆ ಸೋತು ಹೋಗ್ತಾರೆ? ಯಾಕೆ ನಾವೆಲ್ಲ ಚರ್ಚಿಗೆ ಬಂದು ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಬಂದು ದೀಕ್ಷಾ ಸ್ಥಾನ ತೆಗೆದುಕೊಂಡು ದೇವರ ಮಕ್ಕಳಾಗಿ ಕೂಡ ಕೆಲವು ಸಮಸ್ಯೆಗಳು ಬರುವಾಗ, ಕಷ್ಟಗಳು ಬರುವಾಗ ಯಾಕೆ ಹಿಂಜರ್ದು ಹೋಗ್ತೀವಿ? ಯಾಕೆ ವಿಶ್ವಾಸ ಕಳ್ಕೊಳ್ತೀವಿ? ಯಾಕೆ ನಾವು ಪ್ರಾರ್ಥನೆ ಮಾಡೋ ದೇವ್ರ ಮೇಲೆ ಅನುಮಾನಗಳು ಬರ್ತದೆ? ಯಾಕೆ ದೇವ್ರ ಆಶೀರ್ವಾದ ಹೊಂದ್ಕೊಳ್ಳದೆ ನಾವು ತೂರಾಡ್ತಾ ಇದ್ದೀವಿ ಅಂತಂದ್ರೆ ನಮಗೆ ದೇವರ ಕುರಿತಾಗಿ ಸರಿಯಾದ ಸತ್ಯದ ಪರಿಜ್ಞಾನ ಇಲ್ಲ. ನಮಗೆ ಸತ್ಯದ ಜ್ಞಾನ ಇಲ್ಲ. ಯಾಕಂದ್ರೆ ನಾವೆಲ್ಲರೂ ನಮ್ಮ ದೃಷ್ಟಿಯೆಲ್ಲ ಇರೋದು ನಾವು ಏನೋ ಒಂದು ಗುರಿ ಇಟ್ಕೊಂಡು ಬಂದಿದ್ದೀವಿ. ಚರ್ಚೆಗೆ ಬರುವಾಗ ನಾವು ಬರ್ತೀವಿ, ದೇವ್ರು ನನಗೆ ಆರೋಗ್ಯ, ಒಂದ್ ವೇಳೆ ಅನಾರೋಗ್ಯ ಇದ್ರೆ ನನಗೆ ಆರೋಗ್ಯ ಕೊಟ್ಬಿಟ್ರೆ ಸಾಕು, ನನಗೆ ಸಾಲ ತೀರಿಸ್ಬಿಟ್ರೆ ಸಾಕು, ನನ್ನ ಕುಟುಂಬ ಚೆನ್ನಾಗಾದ್ರೆ ಸಾಕು, ನನ್ನ ಮಕ್ಕಳು ಚೆನ್ನಾಗಾದ್ರೆ ಸಾಕು, ಅವ್ರು ಚೆನ್ನಾಗಿ ಓದಿದ್ರೆ ಸಾಕು, ನನ್ಗೊಂದು ಒಳ್ಳೆ ಮನೆ ಕಟ್ಬಿಟ್ರೆ ಸಾಕು. ನಮ್ಮ ದೃಷ್ಟಿ ಎಲ್ಲವೂ ಕೂಡ ನಮಗ್ ಬೇಕಾಗಿರೋ ವಸ್ತುಗಳ ಮೇಲೆ ಇರ್ತದೆ ಹೊರತು ಕ್ರಿಸ್ತನ ಮೇಲೆ ಇಲ್ಲದೆ ಇರೋದ್ರಿಂದ ದೇವ್ರು ಯಾರು, ಕ್ರಿಸ್ತನ ಯಾರು, ಯಾಕೆ ಆತನ ನಂಬಬೇಕು, ಆತನಿಂದ ಏನು ನನಗೆ ಲಾಭ, ಆತನ ಏನಾಗಿದ್ದಾನೆ, ಯಾವಾಗ ಆತನ ತಿಳ್ಕೊಳಕ್ಕೆ ಮುಂದಾಗ್ತೀವೋ ಆಗ ಸತ್ಯದ ಪರಿಜ್ಞಾನ ನಮ್ಮಲ್ಲಿ ಬರ್ತದೆ. ಆದ್ರೆ ನಾವು ಸೋತೋಗ್ಲಿಕ್ಕೆ ಕಾರಣ ಏನಂದ್ರೆ ನಮ್ಮಲ್ಲಿ ಸತ್ಯದ ಜ್ಞಾನ ಇಲ್ಲದೆ ಇರೋದ್ರಿಂದ, ದೇವರ ಕುರಿತಾದ ಜ್ಞಾನ ಇಲ್ಲದೆ ಇರೋದ್ರಿಂದ. ಈಗ ಏನೋ ಒಂದು ನಂಬಿಕೆ, ಏನೋ ಒಂದು ನಿರೀಕ್ಷೆಯಲ್ಲಿ ಬರ್ತಾ ಇದ್ದೀರಿ, ಇಲ್ಲ ದೇವ್ರು ಪ್ರಾರ್ಥನೆ ಮಾಡ್ತೀನಿ, ಪಾಸ್ಟರ್ ಪ್ರೇಯರ್ ಮಾಡಿಸ್ಕೋತೀನಿ, ನಂಗೆ ಒಳ್ಳೇದಾಗ್ತದೆ, ಇಲ್ಲ ನಾನು ಪ್ರಾರ್ಥನೆ ಮಾಡ್ತೀನಿ, ದೇವ್ರ ನಂಗೆ ಒಳ್ಳೇದ್ ಮಾಡ್ಬೋದು, ದೇವ್ರ ಮೇಲೆ ನಂಬಿಕೆ ಇಟ್ಟು ಬರ್ತಾನೆ ಇರ್ತಿ. ಒಂದ್ ವಾರ ಬಂದೆ, 3 ವಾರ ಬಂದೆ, 3 ತಿಂಗಳಾಯ್ತು, 6 ತಿಂಗಳಾಯ್ತು, 1 ವರ್ಷ ಆಯ್ತು. ಅದಕ್ಕಾಗಿ ಆ ಕಾರ್ಯ ನೆರವೇರಲೇ ನಿನ್ ಜೀವಿತದಲ್ಲಿ ನಿರೀಕ್ಷೆ ಇಟ್ಟಿರೋ ಹಾಗೆ ನೀನೇನ್ ನಂಬಿ ಪ್ರಾರ್ಥನೆ ಮಾಡ್ತಿದ್ಯೋ ಅದು ನೆರವೇರಿಲ್ಲ ಅಂತ ತಿಳ್ಕೊ. ಆಗ ನೀನೇನ್ ಮಾಡ್ತಿ? ಸೋತು ಹೋಗ್ತಿ, ನಂಬಿಕೆ ಬಿಟ್ಬಿಡ್ತೀವಿ, ಪ್ರಾರ್ಥನೆ ಬಿಟ್ಬಿಡ್ತೀವಿ, ದೇವರಿಂದ ದೂರ ಆಗಕ್ಕೆ ಪ್ರಯತ್ನ ಪಡ್ತೀವಿ. ಕಾರಣ ಏನಂತಂದ್ರೆ ನೀನ್ ದೂರ ಆಗಕ್ಕೆ ನಿನಗೆ ಸತ್ಯದ ಪರಿಜ್ಞಾನ ಕೊರತೆ ಇರೋದ್ರಿಂದ. ಇಷ್ಟು ವರ್ಷ ನೀನ್ ಚರ್ಚೆಗೆ ಬಂದೆ, ಹೌದು, ಇಷ್ಟು ತಿಂಗಳು ಚರ್ಚೆಗೆ ಬಂದೆ, ನಿಜ, ದೇವರ ವಾಕ್ಯವನ್ನ ಕೇಳಿದೆ, ಆದ್ರೆ ಸತ್ಯದ ಪರಿಜ್ಞಾನ ನಿನಗೆ ಬರಲಿಲ್ಲ. ಅದಕ್ಕೆ ಅಪೊಸ್ತಲನಾದ ಪೌಲನು ಈ ತಿಮೋತಿಗೆ ಬರೆದ 2ನೇ ಪತ್ರಿಕೆಯಲ್ಲಿ ಹೇಳ್ತಾನೆ ಏನಂತಂದ್ರೆ, ಕೆಲವರು ದೇವರ ವಾಕ್ಯವನ್ನ ಕೇಳ್ತಾ ಇರ್ತಾರೆ, ಆದ್ರೆ ಅವ್ರಿಗೆ ಸತ್ಯದ ಪರಿಜ್ಞಾನ ಇರಲ್ಲ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಮೋಶೆಯ ನಾಯಕತ್ವದಲ್ಲಿ ದಾಸತ್ವದಲ್ಲಿದ್ದಂತ ಇಸ್ರಾಯೇಲ್ ಜನಗಳು ಬಿಡುಗಡೆ ಮಾಡ್ಕೊಂಡು ಬರುವಾಗ ಎಂಬ್ರಾ ಎಂಬುದಾಗಿ 2 ಮನುಷ್ಯರು ಮೋಶೆಯ ಕೈ ಕೆಳಗಡೆ ಇದ್ರು, ಮೋಶೆಯ ಸಭೆಯಲ್ಲೇ ಇದ್ರು, ಅವ್ರ ನಾಯಕತ್ವದಲ್ಲೇ ಇದ್ರು. ಆ ಸಭೆಯಲ್ಲೇ ದೇವ್ರನ್ನ ಆರಾಧನೆ ಮಾಡ್ತಿದ್ರು, ದೇವ್ರ ವಾಕ್ಯ ಕೇಳ್ತಿದ್ರು, ಅದ್ಭುತಗಳನ್ನ ಹೊಂದ್ಕೊಂಡ್ರು, ದೇವ್ರು ಮಾಡಿದ ಅದ್ಭುತಗಳನ್ನೆಲ್ಲ ನೋಡಿದ್ರು. ಆದ್ರೆ ಅವ್ರಿಗೆ ಸತ್ಯದ ಪರಿಜ್ಞಾನ ಇಲ್ಲದೆ ಇರೋದ್ರಿಂದ ಅವ್ರು ತಿರುಗಿ ದೇವರನ್ನ ಅಂದ್ರೆ ಮೋಶೆಯನ್ನ ವಿರೋಧಿಸಿದ್ರಂತೆ, ದೇವರು ನೇಮಿಸಿದಂತ ಸೇವಕರನ್ನ ವಿರೋಧಿಸಿದ್ರಂತೆ. ಅದಕ್ಕೆ ನಾವೇನ್ ಮಾಡ್ತೀವಿ? ಸತ್ಯದ ಪರಿಜ್ಞಾನ ಇಲ್ಲದೆ ಇದ್ದಾಗ ಸೋತು ಹೋಗ್ತೀವಿ. ಇನ್ನು ಎಷ್ಟು ದಿನ ಅಂತ ಕಾಯಿಲಪ್ಪ, ಇನ್ನು ಎಷ್ಟು ದಿನ ಅಪ್ಪ ಈ ನೋವು, ಇನ್ನು ಎಷ್ಟು ದಿನ ಅಪಾಯ ಬರ್ತಾನೆ, ಇನ್ನು ಎಷ್ಟು ದಿನ ದೇವ್ರ ಆಡ್ಕೊಳ್ಳೋರ್ ಮುಂದೆ ನಮ್ಮ ಪರಿಸ್ಥಿತಿಗಳು, ನಮ್ಮ ಆಡ್ಕೊಳ್ಳೋರ್ ಮುಂದೆ ಹಿಂಗಾಗೈತಲ್ಲ ಹಂಗಾಗೈತಲ್ಲ ಅಂತ ಹೇಳಿದ್ದೇನೆ. ಸತ್ಯದ ಜ್ಞಾನ ಇಲ್ಲದೆ ಇರೋದ್ರಿಂದ ಅವರು ದೇವರನ್ನು ಬಿಟ್ಟು ಇಷ್ಟಾನುಸಾರವಾಗಿ ಜೀವಿಸ್ತಾರೆ ಅಥವಾ ಹಿಂಜರ್ದು ಹೋಗ್ತಾರೆ. ಯಾಕೆ ಒಬ್ಬ ವ್ಯಕ್ತಿ ಯೇಸುಸ್ವಾಮಿ ಬರೋ ತನಕ ದೇವ್ರ ಮೇಲೆ ಇಟ್ಟಂತ ನಂಬಿಕೆ ಸ್ಥಿರವಾಗಿ ಇರಲ್ಲ ಅಂತಂದ್ರೆ ಅವ್ರಿಗೆ ಸತ್ಯದ ಜ್ಞಾನ ಕಡಿಮೆ. ಅದಕ್ಕೆ ನಾನು ಸಭೆಯಲ್ಲಿ ನನ್ನೊಳಗಡೆ ನೀವೇನಾದ್ರು ಒಂದು ವ್ಯಕ್ತಿಗತವಾಗಿ ಕೇಳಿದ್ರೆ ನಾನು ಕೆಲವು ಸಾರಿ ಸೋತೋಗ್ತೀನಿ. ನಾನು ಸೋತೋಗಕ್ಕೆ ಒಂದು ಕಾರಣ ಏನಂತಂದ್ರೆ ನನ್ನೊಳಗಡೆ ಒಂದು ನೋವು, ನಮ್ ಸಭೆಯಲ್ಲಿ ಸತ್ಯದ ಪರಿಜ್ಞಾನ ಇಲ್ವಲ್ಲ. ನಾನು ಯೋಚನೆ ಮಾಡ್ತೀನಿ, ನಮ್ ತುಮ್ಮನಕಟ್ಟೆಯಲ್ಲಿ ನಮ್ ಸಭೆಯಲ್ಲಿ ಸತ್ಯದ ಪರಿಜ್ಞಾನ ಕಡಿಮೆ. ದೇವ್ರೆ, ಈ ಜನಗಳು ನಿನ್ನನ್ನು ಅರ್ಥ ಮಾಡ್ಕೊಳ್ಳುವಂತ ಜ್ಞಾನ ಅವರಲ್ಲಿ ಗೆಲ್ಲುವಲ್ಲಪ್ಪ. ಹುಡುಕ್ತಾ ಇದೀವಿ, ದೇವರ ಹುಡುಕ್ತಾ ಇದ್ದೀರಿ ನೀವು, ನಿಮಗೆ ದಾಹ ಐತೆ, ದೇವರ ಬಳಿ ಬರ್ತಿದ್ರಿ. ಆದ್ರೆ ಆ ದಾಹ, ನಂಬಿಕೆ ಎಲ್ಲ ನೀವು ಆಶೀರ್ವದಿಸಲ್ಪಡ್ಬೇಕು. ದೇವ್ರು ನನ್ನ ಕೊರತೆಗಳನ್ನ ನೀಗಿಸ್ಬೇಕು, ನನ್ನ ಅಗತ್ಯತೆಗಳನ್ನ ಸಂಧಿಸ್ಬೇಕು, ನನ್ನ ಇಷ್ಟಾರ್ಥಗಳನ್ನ ಪೂರೈಸ್ಬೇಕು, ನಾನು ಚೆನ್ನಾಗಿರ್ಬೇಕಾದ್ರೆ ಹುಡುಕ್ತಿದ್ದೀರಿ ಹೊರತು
ದೇವರನ್ನ ಹುಡುಕುವಂತ ಜ್ಞಾನ ನಿಮ್ಮಲ್ಲಿ ಅರ್ಥ ಆಯ್ತಾ? ಅದಕ್ಕೆ ಪ್ರತಿ ವಾರ ಪ್ರಸಂಗ ಮಾಡಕ್ಕೆ ಒಂದ್ ರೀತಿಯಲ್ಲಿ ನನ್ ಪ್ರಸಂಗ ಮಾಡಿದ್ರು ನಾನೇನ್ ಮಾಡ್ತೀನಿ ಗೊತ್ತಾ, ಸೋತ್ ಹೋಗ್ತೀನಿ. ಕಾರಣ ಸತ್ಯವಾಗಿ ಇವ್ರು ಏನ್ ಅರ್ಥ ಮಾಡ್ಕೊಳ್ತಾರೆ ಅನ್ನೋದ್ರ ಮೇಲೆ ಯೋಚನೆ ಮಾಡ್ತೀನಿ. ಪ್ರಸಂಗ ಮಾಡೋದು ದೊಡ್ಡ ವಿಷಯ ಅಲ್ಲ, ಆದ್ರೆ ನೀವ್ ಹೆಂಗ್ ಅರ್ಥ ಮಾಡ್ಕೊಳ್ತೀರಿ, ನಾನು ಹೆಂಗ್ ಅರ್ಥಪಡಿಸ್ತಿದ್ದೀನಿ ದೇವರನ್ನ ನಿಮ್ಮ ಕುರಿತಾಗಿ, ನೀವ್ ಹೆಂಗೆ ದೇವರನ್ನ ಅರ್ಥ ಮಾಡ್ಕೊಳ್ತಿದ್ದೀರಿ ಅನ್ನೋದೇ ದೊಡ್ಡ ಯೋಚನೆ ಆಗಿರ್ತದೆ ನಮ್ಗೆ. ಇದೇ ಹೋರಾಟ. ಅರ್ಥ ಆಯ್ತಾ? ಹಾಗಾಗಿತ್ತೇನೆ ಪ್ರೇರೆ, ಇವತ್ತು ನಿಮ್ಮ ಮುಖಗಳು ನೋಡುವಾಗ ಬಾಡೋಗಿರ್ತದೆ, ಸಪ್ಪೋಗಿರ್ತದೆ, ಬಂದು ನಮ್ಮ ಮುಂದೆ ನಿಂತ್ಕೋತೀರಿ, ಇಲ್ಲ ಚರ್ಚಲ್ಲಿ ಇರುವಾಗ ಒಂದು ಸಂತೋಷ ಇಲ್ಲ, ಸಮಾಧಾನ ಇಲ್ಲ. ಅಯ್ಯೋ ದೇವ್ರ ಆಲಯಕ್ಕೆ ಹೋಗಿದ್ದೀನಿ, ದೇವ್ರು ನೋಡ್ತಿದ್ದ ನನ್ನ ಪರಿಸ್ಥಿತಿಗಳು ನೋಡ್ತಿದ್ದ, ನನ್ನ ಜೀವಿತದಲ್ಲಿರುವಂತ ಎಲ್ಲಾ ಸುಖ ದುಃಖಗಳು ಆತನ ಮುಂದೆ ತೆರೆದ ಪುಸ್ತಕ, ಪ್ರತಿ ಒಂದೊಂದಕ್ಕೂ ದೇವ್ರು ಘನಪಡಿಸ್ತಾನೆ. ಪ್ರತಿಯೊಂದು ಈ ನಂಬಿಕೆ, ಈ ಧೈರ್ಯ, ಈ ಒಂದು ಸತ್ಯದ ಪರಿಜ್ಞಾನ, ಕರ್ತ ನನಗಾಗಿ ಎಲ್ಲವನ್ನ, ಆ ಒಂದು ಸಂತೋಷ ನಿಮ್ಮಲ್ಲಿ ಕಾಣ್ತಾ ಇಲ್ಲ. ಒಂಥರ ಬಾಡ್ ಹೋಗಿರ್ತಾರ, ತಡಿ ಇದಾದ್ಮೇಲೆ ಪಾಸ್ಟ್ ಏನಾದ್ರು ತಂದ್ಕೊಟ್ಟವ್ರೇನೋ ಚೀಲದಲ್ಲಿ ತೆಗೆದು ನಮ್ಗೆಲ್ಲ ಏನೋ ಸಪ್ರೇಟ್ ಕೊಡ್ತಾರೇನೋ, ಅವಾಗ ಚೆನ್ನಾಗಿ ನಗಿತೀವೇನೋ, ಆ ತರ ಮುಖಗಳು ನೋಡಿದೆ. ಅಲ್ಲೆಲ್ಲೂಯ್ಯ. ನಮ್ಗೆ ಸತ್ಯದ ಪರಿಜ್ಞಾನ ಬಾಳ. ಅದಕ್ಕೆ ನೋಡಿ, ಕೆಲ ಜನಗಳು ಸತ್ಯದ ಪರಿಜ್ಞಾನ ಇರಲ್ಲ, ಮಾತಾಡುವಾಗ ದೇವ್ರ ವಿಷಯ ಮಾತಾಡ್ತಾರೆ, ವಾಕ್ಯಗಳು ಮಾತನಾಡ್ತಾರೆ, ನಾವೆಲ್ಲ ವಾಕ್ಯಗಳು ನೆನಪಲ್ಲಿ ಇಟ್ಕೊಂಡಿರ್ತೀವಿ, ಆದ್ರೆ ಸತ್ಯದ ಪರಿಜ್ಞಾನ ನನಗೂ ನಿಮಗೂ ಬರಬೇಕು. ಅದಕ್ಕೆ ಅಪೊಸ್ತಲನಾದ ಪೌಲನು ಎಫೆಸ ಪತ್ರಿಕೆ 2ನೇ ಅಧ್ಯಾಯಕ್ಕೆ ಬರೆಯುವಾಗ ಹೇಳ್ತಾನೆ, ದೇವರು ನಿಮ್ಮನ್ನು ಕರೆಯುವಾಗ ಯಾವ ಕಾರ್ಯಕ್ಕಾಗಿ ನಿಮ್ಮನ್ನು ಕರೆದಿದ್ದಾನೆ, ಆತನು ನಂಬಿದಂತ ನಿಮ್ಮೊಳಗಡೆ ಆತನು ಸಾಧಿಸುವಂತ ಪರಾಕ್ರಮವು, ಆತನ ರಕ್ಷಣೆಯ ಕಾರ್ಯವು, ಆತನ ಮಹಿಮೆಯು ಎಂತದೆಂಬುದನ್ನು ತಿಳ್ಕೊಳ್ಳೋದಕ್ಕೆ ನಿಮ್ಮ ಆತ್ಮಿಕ ಮನನೇತ್ರಗಳು ತೆರೆಯ ಮಾಡಲಿ ಎಂಬುದಾಗಿ ಸಭೆಗಾಗಿ ಪ್ರಾರ್ಥನೆ ಮಾಡ್ತಾರೆ. ಅಂದ್ರೆ ಯೋಗ್ಯತೆ ಇಲ್ಲದಿರುವಂತ ನಿಮ್ಮನ್ನ ದೇವರು ತನ್ನ ಯೋಗ್ಯತೆಗೆ ಕರೆದು, ದೇವರು ನಮ್ಮೊಳಗೆ ಸಾಧಿಸುವಂತ ಆತನ ಪರಾಕ್ರಮ ಕಾರ್ಯಗಳು, ಆತನ ಅದ್ಭುತಗಳು, ಆತ ನಿಮ್ಮನ್ನು ಉಪಯೋಗಿಸುವಂತದ್ದು, ನಿಮ್ಮ ಕುಟುಂಬಗಳನ್ನು ಉಪಯೋಗಿಸುವಂತದ್ದು, ನಿಮ್ಮ ಮಕ್ಕಳ ಜೀವಿತದಲ್ಲಿ ದೇವರು ಬಯಸುವಂತದ್ದು, ಮತ್ತೆ ನಮ್ಮನ್ನು ಎಂತ ಸ್ಥಾನಕ್ಕೆ ಕರೆದಿದ್ದಾನೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕಂತ, ದೇವರು ನಮ್ಮ ಮನನೇಂದ್ರಗಳನ್ನ ತೆರೆ ಮಾಡ್ಬೇಕಂತೆ. ಪೌಲ ಇದೇ ಪ್ರಾರ್ಥನೆ ಮಾಡ್ತಾನೆ. ಅದಕ್ಕೆ ನಾವು ಪ್ರಾರ್ಥಿಸುವಾಗ, ದೇವ್ರೆ ನನಗೆ ಅದು ಕೊರತೆ ಐತೆ, ಇದು ಕೊರತೆ ಐತೆ, ಇದು ಕೊಡು, ಅದು ಕೊಡೋದಕ್ಕಿಂತ ಮುಂಚೆ ನಾನು ನಿಮ್ಗೊಂದು ಸಾರಿ ಹೇಳ್ತೀನಿ, ನೀವು ದೇವ್ರ ಬಳಿಗೆ ಹೋಗುವಾಗ, ದೇವ್ರೆ ನೀನ್ ನಾನು ಕರೆದಿದ್ದಿ, ನೀನ್ ಆರಿಸ್ಕೊಂಡಿದ್ದಿ, ಯೋಗ್ಯತೆ ಇಲ್ಲ ನನಗೆ, ಪರಿಶುದ್ಧತೆ ಇಲ್ಲ ನನಗೆ, ನನ್ನ ಪ್ರಾರ್ಥನೆ ಜೀವಿತ ಇಲ್ಲ, ನಾನು ಭಕ್ತಿವಂತನಲ್ಲ, ನಾನು ಏನಂತೆ ತಪ್ಪು ಮಾಡಿದವಳೆ, ನಾನು ಯಾವುದನ್ನೂ ಪರಿಪೂರ್ಣತೆ ಇಲ್ಲ, ಆದ್ರೆ ನಿನ್ನ ಪರಿಪೂರ್ಣತೆಗೆ ನಾನು ಕರೆದಿದ್ದಿ, ಯೋಗ್ಯತೆ ಇಲ್ಲದೆ ಇರೋ ನನ್ನನ್ನು ನಿನ್ನ ಯೋಗ್ಯತೆಯಲ್ಲಿ ಕರೆದಿದ್ದಿ, ನಿನ್ನ ಒಳ್ಳೆತನದಲ್ಲಿ ನಾನು ಆರಿಸ್ಕೊಂಡಿದ್ದಿ ಸ್ವಾಮಿ. ನೀನು ಯಾವಕ್ಕಾಗಿ ಆರಿಸ್ಕೊಂಡಿದ್ದಿ, ಯಾವ ಪದವಿ ಕೊಟ್ಟಿದ್ದಿ, ಯಾವ ಕಾರ್ಯವನ್ನು ನನ್ನಲ್ಲಿ ಮಾಡಕ್ಕೆ ನೀನು ಬಯಸ್ತಿದ್ದಿ, ಅದನ್ನ ಅರ್ಥ ಮಾಡ್ಕೊಳ್ಳುವಂತ ನನ್ನ ಮನನೇತ್ರಗಳನ್ನ ತೆರೆಯಪ್ಪ ಅಂತ ಕೇಳಬೇಕು. ನಮ್ಮ ಮಕ್ಕಳಲ್ಲಿ, ನಮ್ಮಲ್ಲಿ ತೆರೆಯಪ್ಪ ನಮ್ಮ ಕಣ್ಣುಗಳನ್ನ ಅಂತ. ಅರ್ಥ ಆಯ್ತಾ? ಈ ಪ್ರಾರ್ಥನೆ ನಮ್ದಾಗಿರ್ಬೇಕು.